ಹಣೆ ಹಿಂಭಾಗದಲ್ಲಿ ಪೇನ್ ಬರ್ತಾ ಇದ್ದರೆ ಅದನ್ನು ಕಲರ್ ಥೆರಪಿ ಹಾಗೂ ಆಕ್ಯುಪ್ರೆಷರ್ ಥೆರಪಿ ಮೂಲಕ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮಸ್ತೆ, ನಾನು ನೇಷಾ, ಆಕ್ಯುಪ್ರೆಷರ್ ಹೀಲರ್. ಕೆಲವೊಬ್ಬರಿಗೆ ತಲೆ ಹಿಂಭಾಗದಲ್ಲಿ ಪೇನ್ ಬರುತ್ತಿರುತ್ತೆ. ಅದರಲ್ಲಿ ಕಿಡ್ನಿಯಲ್ಲಿ ಜಲತತ್ವ ಜಾಸ್ತಿ ಆಗಿರುತ್ತೆ. ಜಲತತ್ವನ ಕಡಿಮೆ ಮಾಡ್ಕೊಂಡು ಅಗ್ನಿ ತತ್ವನ ರೇಸ್ ಮಾಡ್ಕೊಂಡಾಗ ತಲೆನೂ ತಾನೇ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಈ ಸ್ಕೈ ಬ್ಲೂ ಕಲರ್ ಇದನ್ನು ನಮ್ಮ ಎಡಗೈ ಕಿರುಬೆರಳು ಉಗುರು ಕೆಳಗಡೆ ಈ ರೀತಿ ಸ್ಕೈ ಬ್ಲೂ ಕಲರ್ ಡಾಟ್ ಇಡಬೇಕು. ಜೊತೆಗೆ ನಮ್ಮ ಎಡಗೈ ತೋರು ಬೆರಳು ಉಗುರು ಕೆಳಗಡೆ ಈ ರೀತಿ ಸ್ಕೈ ಬ್ಲೂ ಕಲರ್ ಡಾಟ್ ಇಡಬೇಕು. ನೋಡಿ, ಎಡಗೈ ತೋರು ಬೆರಳು ಮತ್ತು ಕಿರುಬೆರಳು ಉಗುರು ಕೆಳಗಡೆ ಈ ರೀತಿ ಸ್ಕೈ ಬ್ಲೂ ಕಲರ್ ಡಾಟ್ ಇಡಿ. ನಿಮ್ಮ ತಲೆನೂ ತಾನೇ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಅಕ್ಯುಪ್ರೆಷರ್ ಥೆರಪಿಯಲ್ಲಿ K3 ಪಾಯಿಂಟ್ ಅಂತ ಬರುತ್ತೆ. ನಿಮ್ಗೆ ಇಮೇಜಲ್ಲಿ ಕೂಡ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಆ್ಯಂಕಲ್ ಹತ್ರ ಬರುತ್ತೆ. ಇಲ್ಲಿ 20 ಸರಿ ಈ ರೀತಿ ಪ್ರೆಸ್ ಕೊಡಬೇಕು. ನೋಡಿ, ಈ ಜಿಮ್ಮಿ ಇದ್ದರೆ ಇದರಿಂದ ಪ್ರೆಸ್ ಮಾಡಿ, ಇಲ್ಲ ಮನೆಯಲ್ಲಿ ಬೇರೆ ಏನಾರು ಟೂಲ್ ತೊಗೊಂಡು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ 20 ಸರಿ ಈ ರೀತಿ ಪ್ರೆಸ್ ಕೊಡಿ. 2 ಕಾಲಲ್ಲೂ ಪ್ರೆಸ್ ಕೊಡಬೇಕು. ಇದನ್ನು ಬೆಳಗ್ಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅಥವಾ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಪ್ರೆಸ್ ಮಾಡಿ, ಸಂಜೆ 6 ಗಂಟೆ ಮೇಲೆ ಪ್ರೆಸ್ ಮಾಡಬಾರ್ದು. ಇದನ್ನು ಮಾಡೋದ್ರಿಂದ ಕಿಡ್ನಿಯಲ್ಲಿ ಅಗ್ನಿತತ್ವ ಜಾಸ್ತಿ ಆಗುತ್ತೆ, ಜಲತತ್ವ ಕಡಿಮೆ ಆಗುತ್ತೆ. ಆಗ ನಿಮ್ಮ ತಲೆ ಹಿಂಭಾಗದಲ್ಲಿ ಬರೋ ಪೇನ್ ಬಂದರೆ ಮಾತ್ರ ಈ ರೆಮಿಡಿನ ನೀವು ಫಾಲೋ ಮಾಡ್ಬೋದು. ಇದನ್ನು 1 ಮಂತ್ ಮಾಡಿ, ವಾರದಲ್ಲಿ 2 ದಿವಸ ಮಾಡ್ತಾ ಬನ್ನಿ. ನಿಮ್ಮ ಕಿಡ್ನಿ ಸ್ಟ್ರೆಂಥನ್ ಆದಂಗೆ ಈ ತಲೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಫುಡ್ಡಲ್ಲಿ ಹಾಲು, ಮೊಸರು, ಮಜ್ಜಿಗೆನ ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ. ಫ್ರೂಟ್ಸಲ್ಲಿ ಯಾವುದೂ ಫ್ರೂಟ್ಸ್ನ ತೊಗೊಳ್ಬಾರ್ದು. ವಾರದಲ್ಲಿ 2 ದಿವಸ ಮಾತ್ರ ದಾಳಿಂಬೆ ಜ್ಯೂಸ್ ತೊಗೊಳ್ಬೋದು, ಪೈನಾಪಲ್ ಜ್ಯೂಸ್ ಮಾತ್ರ ತೊಗೊಳ್ಬೋದು. ಬಟ್ ಡೈಲಿ 1 ಅವರ್ ಕಂಪಲ್ಸರಿ ನೀವು ಬಿಸಿಲಲ್ಲಿ ವಾಕ್ ಮಾಡಲೇಬೇಕು. ಅಂದರೆ 9 ಗಂಟೆ ಮೇಲೆ ಬಿಸಿಲಲ್ಲಿ ವಾಕ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನೆಲ್ಲ ನಾನು ಹೇಳಿರೋ ರೆಮಿಡಿ ಫಾಲೋ ಮಾಡಿ. ತಮ್ಮ ಅನುಭವನ ಕಮೆಂಟಲ್ಲಿ ಶೇರ್ ಮಾಡಿ.